ಸ್ವಲ್ಪ ಹತ್ರ ಬಾ. ಓಕೆ ಬಾಸ್. ಮುತ್ತಿನ ಬಗ್ಗೆ ನಿನ್ನ ಹತ್ರ ಏನು ಕೇಳಲ್ಲ ಬಜರಂಗಿ. ಮತ್ತೆ ಸೈಲೆನ್ಸು. ಮಾತಾಡಿ ಬಾಸ್. ಏನ್ರಿ ಬುಳ್ಳ ಡೇಂಜರ್ ಅಂದ್ರೆ? ಯಾಕ್ರಿ ಹೆಂಗ್ ಕಿರ್ಚ್ಕೊಂಡ್ರಿ? ಇಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಇಲ್ಲ, ಅರ್ಥ ಆಗದೆ ಇರೋ ರೀತಿ ಏನು ನಡೀತಿಲ್ಲ. ನನಗ್ಯಾಕೋ ಡೌಟ್ ಅಪ್ಪ. ಅಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಅರ್ಥ ಆಗ್ಬಿಟ್ರೆ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದಲ್ಲ, ಅದಕ್ಕೆ. ಮನೋ, ನೀವ್ ಅನ್ಕೊಳ್ಳೋ ಹಾಗೆ ಏನೂ ಇಲ್ಲ. ಕೈ ನೋವು ಅಂತ ಹೇಳ್ತಿದ್ಲು, ಎಲ್ಲಾದ್ರೂ ಸ್ಪ್ರೇನ್ ಆಗಿದೆಯಾ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ಹಾ ಬಾವಾ, ಅಷ್ಟೇ ಅಷ್ಟೇ. ಯಾಕೆ ನೀವು ಯಾವಾಗಲೂ ರಾಂಗ್ ಟೈಮ್ಗೆ ಬರ್ತೀರಾ? ಅಲ್ಲ, ನೀವು ಕೈ ನೋವು ಚೆಕ್ ಮಾಡ್ತಿದ್ದೀರಾ ಅಂದ್ಮೇಲೆ ನಾವು ರಾಂಗ್ ಟೈಮಲ್ಲಿ ಹೇಗ್ ಬಂದಂಗಾಯ್ತು? ಇದು ಪಾಯಿಂಟ್. ಈಗ ಏನ್ ಹೇಳ್ಕೊತಿರೋ ನಿಮಗ್ ಬಿಟ್ಟಿದ್ದು. ಕ್ಯಾಬಿನಿಗೆ ಕಳಿಸು ಅಂತ ಅರ್ಜೆಂಟ್ ಮಾಡಿದ್ದು ನೀವೇ. ಆಮೇಲೆ ನನ್ನನ್ನು ಬೈಕೋಬೇಡಿ. ನೀನೇ ಅಣ್ಣ ಕ್ರಾಸ್ ಕ್ವೆಶ್ಚನ್ ಎಲ್ಲ ಮಾಡ್ಕೊಂಡು. ಆಕ್ಚುಲಿ ಡೋರ್ ತಕೊಂಡ್ ಬರುವಾಗ ಆ ಡೋರ್ ಬಾಗ್ಲು ಸರಿಯಾಗಿ ಜೋರಾಗಿ ಹೊಡಿತು, ಅದಕ್ಕೆ ಆದ್ರೂ ಅಯ್ಯೋ ಬಿಡಿ ಬಾವ, ನಾವು ಕೇಳಕ್ ಬಂದಿರೋದೇ ಬೇರೆ ವಿಷಯ. ಇಷ್ಟು ವರ್ಷ ಏನೇನೋ ಕಾರಣ ಹೇಳಿ ಆಫೀಸಲ್ಲಿ ವಿಜಯದಶಮಿ ದಿನ ರಜಾ ಬೇಕು ಅಂದ್ರೆ ನೋ ಅಂತಿದ್ದ ಅಗ್ರಜ. ಫ್ಯಾಮಿಲಿಗೋಸ್ಕರ ಎಲ್ರೂ ಮನೇನಿರ್ಬೇಕು ಅಂತ ಅದೇಗ್ ಮನ್ಸ್ ಬದಲಾಯಿಸಿದ್ನೋ ಅರ್ಥ ಆಗ್ತಾ ಇಲ್ಲ. ಹಾ ಕರೆಕ್ಟ್, ನಂದು ಇದೇ ಕ್ವಶನ್. ಅದು ಮನೆಯಿಂದ ಆರ್ತಿ ಅಕ್ಕ ವೇದಾಂತ್ಗೆ ಫೋನ್ ಮಾಡಿದ್ಲು. ಸೊ ಅದಕ್ಕೆ ಇವರು ಆರ್ತಿ ಕಾಲ್ ಮಾಡಿದ್ಲಾ? ಅಂದ್ರೆ ವೇದಾಂತ್, ನೀವು ಅವಳ ಮಾತಿ ಇಂಪ್ರೆಸ್ ಆಗಿ ಡಿಸಿಷನ್ ತಗೊಂಡ್ರ? ಅದು ಅಣ್ಣ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಾಳೆ ಪೂಜೆಗೆ ಅಕ್ಕ ಅಪ್ಪ ಅಮ್ಮನ ಪರವಾಗಿ ಎಲ್ರೂ ಇನ್ವೈಟ್ ಮಾಡಿದ್ದಾಳೆ. ಅದನ್ನೇ ವೇದಾಂತ್ ಹೇಳ್ತಿದ್ರು ಅಷ್ಟೇ. ಎಂಪ್ಲಾಯೀಸ್ನ ಕರೆದು ನಾವ್ ಲೀವಲ್ಲಿ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ. ಎಕ್ಸಾಕ್ಟ್ಲಿ. ಆರ್ತಿ ಮಾತನ್ನ ತೆಗೆದಾಕೋದಕ್ಕಾಗತ್ತಾ? ನಾವೆಲ್ಲ ಆಫೀಸಿಗೆ ಬರ್ದೆ ಎಂಪ್ಲಾಯೀಸ್ಗಳನ್ನ ಕರ್ಸ್ಬಿಟ್ಟು ಏನ್ ಮಾಡೋದು? ಇವತ್ತು ರಾತ್ರಿ ಲಾಂಚ್ ಆಗೋ ನಮ್ಮ ಪ್ರಾಡಕ್ಟ್ಸ್ ಆಲ್ರೆಡಿ ಸ್ಟೋರೇಜ್ ತಲುಪಿದೆ. ಹೌದಾ? ಪಾಪ. ವಾಟ್ ನಾನ್ಸೆನ್ಸ್. ಇದ್ರಲ್ಲಿ ಪಾಪ ಅಂತ ಹೇಳೋದೇನಿದೆ? ಬಾಸ್ ಎಲ್ಲ ಓಕೆ. ನಮ್ಮ ಹೊಸ ಲೈನ್ ಆಫ್ ಪ್ರಾಡಕ್ಟ್ಸ್ ಪ್ರೆಸ್ ಮೀಟ್ ಮಾಡಿ ಬಿಡುಗಡೆ ಮಾಡಬಹುದಿತ್ತಲ್ವಾ? ಆದ್ರೆ ಡೈರೆಕ್ಟ್ ಆಗಿ ಸ್ಟೋರ್ಸ್ ತಲುಪಿದೆ ಅಂತ ಹೇಳ್ತಾ ಇದ್ದೀರಾ. ಇದು ಜನಕ್ಕೆ ಹೇಗೆ ಗೊತ್ತಾಗುತ್ತೆ? ವೇದಾಂತ್ ವೆಂಚರ್ಸ್ ಈ ತರ ಪಬ್ಲಿಸಿಟಿಲೆಲ್ಲ ನಂಬಿಕೆ ಇಡಲ್ಲ. ಪ್ರಾಡಕ್ಟ್ ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕು ಅನ್ನೋದೇ ನಮ್ ಧ್ಯೇಯ. ಎಕ್ಸಾಕ್ಟ್ಲಿ. ಬಟ್ ಅಷ್ಟೇ ಅಲ್ಲ, ನಮ್ಮ ಮಾಡೋ ಸಹಾಯನ ನಾವೆಲ್ಲ ಕಡೆ ಹೇಳ್ಕೊಂಡು ಓಡಾಡಬಾರ್ದು. ಅದು ನಮ್ಮ ಮಟ್ಟಿಗೆ ಇದ್ರೆ ಬಹಳ ಚಂದ. ಅದಕ್ಕೆ ಇವತ್ತು ಎಷ್ಟೊಂದು ಜನಕ್ಕೆ ಸುಹಾಸಿನಿ ಫೌಂಡೇಶನ್ಸ್ ಬಗ್ಗೆ ಗೊತ್ತದೇ ಇರೋದು. ಅದಲ್ಲದೆ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನ ಆದಿ ಆರ್ಗ್ಯಾನಿಕ್ಸ್ ಮೂಲಕ ಲಾಂಚ್ ಮಾಡ್ತಿರೋದು ಇಡೀ ದಿನ ಕೆಲಸದಲ್ಲಿ ಶ್ರಮ ಪಡ್ತಿರೋ ಹೆಣ್ಮಕ್ಳಿಗೋಸ್ಕರ. ನೀವುಗಳೇ ನೋಡ್ತಿರೋ ಹಾಗೆ ಕೊರೋನಾ ಲಾಕ್ಡೌನ್ ಅಂತ ಎಲ್ಲರೂ ಜೀವನ ಕೆಲಸ ಸ್ಟಾಪ್ ಆದ್ರೂ ಮನೇಲಿ ಇಡೀ ದಿನ ದುಡಿಯೋ ಹೆಂಗಸರ ಕೆಲಸ ಏನು ಕಡಿಮೆ ಆಗಿಲ್ಲ.
ಇನ್ಫ್ಯಾಕ್ಟ್ ಹೆಚ್ಚಾಯಿತು. ಎಲ್ಲ ಫ್ರಂಟ್ ಲೈನ್ ವರ್ಕರ್ಸ್ಗಳಿಗೆ ನಮ್ಮ ಕೃತಜ್ಞತೆಗಳನ್ನ ತಲುಪಿಸಿದ್ದೀವಿ. ಆದ್ರೆ ಈ ಸಂದರ್ಭದಲ್ಲೂ ನಗ್ನಗ್ತಾ ದುಡ್ಡು ನಮ್ಮ ಹೆಣ್ಮಕ್ಳಿಗೆ ಕಡಿಮೆ ದರದಲ್ಲಿ ಸ್ಯಾನಿಟರಿ ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಾ ಇದೀವಿ. ಇದು ನಮ್ಮ ಕಂಪನಿಯಿಂದ ಒಂದು ಟ್ರಿಬ್ಯೂಟ್ ಅಷ್ಟೇ. ಸಾರಿ ಬಾಸ್, ಎಷ್ಟೇ ಆದ್ರೂ ನಾವು ಇಷ್ಟೆಲ್ಲ ಯೋಚನೆ ಮಾಡಕ್ಕಾಗಲ್ಲ. ಏನೇ ಮಾಡಿದ್ರು ನೀವು ಅಲ್ಟಿಮೇಟ್ ಆಗೇ ಮಾಡಿರ್ತೀರಾ. ನಮ್ ಬಾಸಿಗೆ ಜೈ. ಜಗೀಶಣ್ಣ, ಈ ಕಾಂತಣ್ಣ ಇದೇ ಟೈಮಿಗೆ ಪತ್ತಿ ಅಂತ ಹೇಳಿದ. ಇಷ್ಟೊತ್ತಾರು ಪತ್ತಿ ಇಲ್ಲ. ಈ ಕಾಂತ ಎಷ್ಟೇ ಸಂದೇಶ ಕೊಟ್ರು ಮೀನಾಕ್ಷಿ ಸಿಕ್ಕಿದ್ಮೇಲೆ ತುಂಬಾ ಬದಲಾಗ್ಬಿಟ್ಟಿದೆ ಅನ್ಕೊಳ್ಳೋ ಪಾನಿಪುರಿ. ಹ್ಞೂ ಜಗೀಶಣ್ಣ, ನಿಮ್ ಮಾತು ನಮ್ಮ ಮನೆ ದೇವರು ಹೈಗುಳಿ ಅನುಕೂ ನಿಜ. ಆಯ್ಕಡ್ರ, ಸಾರಿ ಕಾಯಿಸ್ಬಿಟ್ಟೆ. ಹೆಂಗ್ ಗೊತ್ತಾ, ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಮಾತು ಮುರಿಬಾರ್ದು ಅಂತ ಬಂದೆ. ಆಕ್ಚುಲಿ ನಾನು ತುಂಬಾ ಬಿಸಿ ಇದ್ದೀನಿ. ನಿಮ್ಗೆಲ್ಲ ಮತ್ತೆ ಸಿಗ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಬಾಯ್. ಹಲೋ. ಹಬ್ಬ, ಇವಾಗ್ಲಾದ್ರೂ ರಿಸೀವ್ ಮಾಡಿದ್ರಲ್ಲ. ನಾನು ನಿಮ್ಗೆ ಬೆಳಗ್ಗೆಯಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ. ನೀವು ಯಾಕೆ ಕಾಲ್ ಟ್ರೈ ಮಾಡ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ನಾಳೆ ವಿಜಯದಶಮಿ, ನನಗೆ ನಿಮ್ಮ ಮನೆ ಬರೋದು ಕೇಳಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಎಲ್ಲರೂ ಏನ್ ಅನ್ಕೋಬಿಡ್ತಾರೋ ಅನ್ನೋ ಭಯ ನಿಮಗೆ ಅಲ್ವಾ? ನಾಳಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆಯೋಕೆ ಕಾಲ್ ಮಾಡಿದ್ ನಿಜಾನೇ, ಆದ್ರೆ ಅದೊಂದೇ ಕಾರಣ ಅಲ್ಲ. ನಮ್ಮಿಬ್ರಲ್ಲಿ ಏನೇ ಮನಸ್ತಾಪ ಇದ್ರು ನೀವು ಅಂಜಲಿ ಶಾಸ್ತ್ರಕ್ಕೆ ಬಂದು ನಮ್ಮ ಮನೇಲಿ ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ನೋಡ್ಕೊಂಡ್ರಿ. ನಮ್ಮಿಬ್ರು ಮಾತಿನ ಭರಾಟೆಲಿ ಕೊನೆ ಪಕ್ಷ ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೂ ಆಗ್ಲಿಲ್ಲ. ಅದನ್ನ ಹೇಳೋಣ ಅಂತಾನೂ ಕಾಲ್ ಮಾಡಿದ್ದೀನಿ ವಿಕ್ಕಿ. ಸರಿ, ಓಕೆ. ನೀವು ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಿದ್ದೀರಾ ಅಲ್ವಾ? ಅದೆಲ್ಲ ನಿಮ್ಗೆ ಯಾಕೆ? ನೀವು ಆರಾಮಾಗಿ ತವ್ರ ಮನೇಲಿ ಇದ್ದೀರಲ್ವಾ, ಅಲ್ಲಿ ನಿಮಗ್ ಬೇಕಾದಂಗೆ ನೋಡ್ಕೊಳ್ತಾರೆ. ನಂತರ ಯಾರು ಪ್ರಶ್ನೆ ಮಾಡಲ್ಲ, ನಂತರ ಯಾರು ಹರ್ಟು ಮಾಡಲ್ಲ. ಇಲ್ಲಿಗೆ ಬಿಟ್ಬಿಡಿ, ನೀವು ಆರಾಮಾಗಿರಿ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ ವಿಕ್ಕಿ? ಇಲ್ಲಿ ಬಂದು ಇಷ್ಟು ದಿನ ಉಳ್ಕೋಬೇಕು ಅನ್ನೋದು ನನ್ನ ಆಸೆ ಏನಲ್ಲ ಅಲ್ವಾ? ನೀವೇ ತಾನೇ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿರೋದು. ನಾನಾಗಿರೋದಕ್ಕೆ ಬಿಟ್ಟೋದ್ಮೇಲೂ ಮತ್ತೆ ಬಂದಿದ್ದೀನಿ. ನೀವು ಮಾಡಿರೋ ಕೆಲಸಕ್ಕೆ ಬೇರೆಯವ್ರು ಬಿಟ್ಟೋಗಿದ್ರೆ ಏನ್ ಮಾಡ್ತಿದ್ರು ನಾವು ಯೋಚನೆ ಮಾಡಿ. ನನ್ನ ಕೈಲಿ ಕೊನೆಗೆ ಒಳಗೊಂದು ಮುತ್ತು ಕೊಡೋದಿಕ್ಕಾಗ್ಲಿಲ್ವಲ್ಲ. ನಿನ್ನ ಕೈಲಿ ಆಗೋದು ಇಲ್ಲ. ನೀನು ದೊಡ್ಡ ಪುಕ್ಲ. ಶರಾಬ್, ಅದು ಧೈರ್ಯದ ಪ್ರಶ್ನೆ ಅಲ್ಲ, ಸಭ್ಯತೆ ಪ್ರಶ್ನೆ. ಇದು ಕಾಮಿಡಿ ಅಂದ್ರೆ ಮನಸ್ಸಲ್ಲಿ ಮುತ್ತು ಕೊಡ್ಬೇಕು ಅಂತ ಆಸೆ ಇದೆ, ಆದ್ರೆ ಅದು ಆಗಿಲ್ಲ ಅಂತ ಬೇಜಾರು. ಎಷ್ಟೇ ಎಗರಿದ್ರು ದ್ರಾಕ್ಷಿಗೆ ಸಿಗ್ಲಿಲ್ಲ ಅಂತ ನರಿ ದ್ರಾಕ್ಷಿನೇ ಉಳಿ ಅಂತ ಹೇಳಿತಂತೆ. ಹಾಗಾಯ್ತು ನಿನ್ ಕತೆ. ಇವತ್ತಾಗಿಲ್ಲ ಅಂದ್ರೆ ನಾಳೆ ಆಗುತ್ತೆ, ಇಲ್ಲ ನಾಡಿದ್ದಾಗತ್ತೆ. ಇದೆಲ್ಲ ಆತರ ಪಡೋ ವಿಷಯ ಅಲ್ಲ. ನನಗಾಗ್ಲಿ ಅವಳಿಗಾಗ್ಲಿ ಆಕ್ವರ್ಡ್ ಫೀಲ್ ಆಗ್ಬಾರ್ದು. ನಾಳೆನೂ ಹೋಗಲ್ಲ, ನಾಡಿದ್ದು ಆಗಲ್ಲ. ನಿನ್ನ ಪಾಲಿಗೆ ಮುತ್ತು ಅನ್ನೋದು ಗಗನ ಕುಸುಮ ಇದ್ದಾಗೆ. ವಿಲಿಜ ಶರಪ್ ಎಲ್ಲ ಸೇರ್ತಾ ಇದೀವಿ. ಆಗುತ್ತೆ, ಕರ್ಮ ಕಾಂಡ. ನಿಮ್ದು ದೊಡ್ಡ ಫ್ಯಾಮಿಲಿ, ಅವ್ರ ಮನೇಲೂ ಜನ ಜಾಸ್ತಿ ಇದ್ದಾರೆ. ಅದು ಫಂಕ್ಷನ್ ನಡೀತಿರೋದು ಅವ್ರ ಮನೇಲಿ ಬೇರೆ. ಜಾತ್ರೆ ಇದ್ದಾಗಿರುತ್ತೆ. ಅಲ್ಲಿ ನಿನಗೆ ಪ್ರೈವೇಸಿ ಸಿಗ್ದಾಗೇನೆ. ಐ ವಿಶ್ ಯು ಆಲ್ ದ ಲಕ್ ಇನ್ ದ ವರ್ಲ್ಡ್. ಹೇಯ್, ಹಾಗೆಲ್ಲ
ಹಾಗೆಲ್ಲ ಹೇಳ್ಬೇಡಿ. ನನ್ನ ಮೇಲೆ ನಿಮ್ಗೆ ಎಷ್ಟು ಕೋಪ ಇದೆ ಅಂತ ನನಗೆ ಗೊತ್ತು. ಆದ್ರೆ ಅದಕ್ಕೆ ಅದನ್ನ ನಾನ್ ಬೇಕಂತ ಮಾಡ್ಕೊಂಡಿದ್ದಲ್ಲ. ಅದಕ್ಕೆಲ್ಲ ಕಾರಣ ನೀವೇ. ಇಷ್ಟೆಲ್ಲ ಆದ್ರೂ ನಿಮ್ ಮೊಂಡ್ ಹಠ ಬಿಡ್ತಿಲ್ಲ ನೀವು ನೋಡಿ. ನನಗೆ ಕೋಪ ಯಾವಾಗ್ಲೂ ಸಿಟ್ಟಲ್ಲೇ ಇರ್ತಾನೆ ಅಂತ ಅನ್ಕೋಬೇಡಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನಗ್ ಬೇಜಾರಾಗಿದೆ. ನಾನು ಮೋಸ ಹೋಗಿದ್ದೀನಿ, ನೀವು ನನಗೆ ದ್ರೋಹ ಮಾಡಿರೋ ತರ ಫೀಲ್ ಆಗಿದೆ. ಈ ಪರಿಸ್ಥಿತಿ ಯಾರಿಗೂ ಬೇಡ. ಫೋನ್ ಇಡ್ಲಾ? ಒಂದ್ ನಿಮಿಷ. ನಿಮ್ ಜಾಗದಲ್ಲಿ ನಿಂತ್ ನೋಡಿದಾಗ ನೀವೇನೇ ಹೇಳಿದ್ರು ಅದ್ ಸರಿ ಅಂತ ನಾನು ಒಪ್ಕೋತೀನಿ. ಸಾವೆದ್ರು ಬಂದ್ರು ನಾನು ನಿಮಗೆ ಮೋಸ ಮಾಡಲ್ಲ ವಿಕ್ಕಿ, ಮಾಡಿಲ್ಲ ಕೂಡ. ಹೊಸ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ, ನೀವ್ ಅದ್ರಲ್ಲಿ ಲೀಡ್ ಆಗಿದ್ದೀರಾ ಅಂತ ಅಮ್ಮು ಹೇಳ್ತಾ ಇದ್ಲು. ನಿಮ್ ಬಗ್ಗೆ ನೀವು ಹೆಚ್ಚಿನ ಕೇರ್ ತಗೊಳಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಅಪಾರ್ಥ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೊಂಡು ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ. ಒಂದ್ಸಲ ಆರೋಗ್ಯ ಕೆಟ್ರೆ ಮೊದ್ಲಿನ ತರ ಮಾಡೋದು ಅಷ್ಟು ಸುಲಭ ಅಲ್ಲ. ಹುಷಾರು ವಿಕ್ಕಿ. ಮನ್ಸೇನೋ ಹೇಳುತ್ತೆ ಅಂತ ನೀನ್ ಇದನ್ನೆಲ್ಲ ಸಾಧಿಸೋದಕ್ಕೆ ಹೊರಟಿದ್ಯಲ್ಲ. ನೀನ್ ಯಾರು, ನಿನ್ನ ಕ್ಯಾರೆಕ್ಟರ್ ಏನು ಅಂತ ಯೋಚನೆ ಮಾಡು. ಪಕ್ಕಾ ಪ್ಯೂರ್ ಬ್ರಹ್ಮಚಾರಿ ನೀನು. ಆ ಜನ್ಮ ಬ್ರಹ್ಮಚಾರಿ ಆಂಜನೇಯ ತರ. ಹೋಗಿ ಹೋಗಿ ಇದನ್ನೆಲ್ಲ ಮಾಡೋದಕ್ಕೆ ಹೊರಟಿದ್ಯಲ್ಲ. ನಿನ್ನ ಲಾಜಿಕ್ಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಅಲ್ಲ, ಇವತ್ತೆಲ್ಲ ನಾಳೆ ನಿನ್ ಮದ್ವೆ ಆಗ್ಲೇಬೇಕು ತಾನೆ? ಮದ್ವೆ ಅಂತ ಆದ್ರೆ ಅದು ಆ ಬಜಾರಿನ ತಾನೆ. ನೀನ್ ಮದುವೆ ಆಗೋ ಹುಡುಗಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ವಾ? ಯಾವಾಗ್ಲೂ ಯಾಕೆ ನಿನ್ ಬಗ್ಗೆನೆ ಮಾತ್ರ ಯೋಚನೆ ಮಾಡ್ತಿರ್ತೀಯ? ಲವ್ ಆಗಕ್ಕೂ ಮೊದಲು ಒಂದು ಲೆಕ್ಕ, ಲವ್ ಆದ್ಮೇಲೆ ಇನ್ನೊಂದು ಲೆಕ್ಕ. ಈಗ ನೀನು ನಿನ್ಗೋಸ್ಕರ ಅಲ್ಲ, ಅವಳಿಗೋಸ್ಕರ ಬದುಕಬೇಕು. ಕಾಂತ ಏನ್ ಹೇಳಿದಾರೆ ಅನ್ನೋದನ್ನ ಮರಿಬೇಡ. ಹೋಗಿ ಹೋಗಿ ಕಾಂತನೆದ್ರೆ ನೀನು ಕಾಂತ 3 ದಿನದ ಒಳಗೆ ಅಮೂಲ್ಯನ್ಗೆ ಮುತ್ತು ಕೊಡ್ಬೇಕು ಅಂತ ಹೇಳಿದ್ದು. ಆದ್ರೆ ಡೈರೆಕ್ಟ್ ಆಗಿ ಕೊಡ್ಬೇಕು ಅಂತ ಏನ್ ಹೇಳಿಲ್ಲ. ನಾನು ಸ್ಮಾರ್ಟ್ ಆಗಿ ಕೊಡ್ತೀನಿ. ಆ ಸಂಭ್ರಮ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ? ಹೇಳೋದೇನು ನೋಡ್ಲಿಬಹುದು. ಫೋನಲ್ಲಿರೋ ಫೋಟೋಗೆ ಮುತ್ತು ಕೊಡ್ತೀನಿ ಅಷ್ಟೇ. ಡುಂಗುರು 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 ಡುಂಗುರು. ಆದ್ಯ, ಏನ್ ಮಾಡ್ತಾ ಇದೀಯಾ? ಅಪ್ಪ ಮೆಲ್ಲ, ನನ್ನ ಬೇಜಾರಿಕೆ ಮಾಡ್ತಾ ಇದ್ದೀನಿ. ವೇದಾಂತ್ ಬಗ್ಗೆನಾ? ನಾನು ಬರ್ತೀನಿ. ಅಯ್ಯೋ ಅಪ್ಪ, ಹಾಗಲ್ಲ. ಹೀಗೆ ನಿನ್ ಕೈಲಾಗಲ್ಲ ಬಿಡು. ಭಯ. ನೀನು ನಿಜವಾಗ್ಲೂ ಭಯ ಇರೋದು ನಿನ್ ಹುಡುಗಿ ಬಗ್ಗೆ. ಆದ್ಯ, ಎಷ್ಟೊತ್ತಿಂದ ಆಲಿಸ್ತಾ ಇದ್ಯಾ? ಸುಮಾರು ಹೊತ್ತಾಯ್ತಪ್ಪ. ನಿಂಗ್ ಮಾಡಕ್ ಬೇರೇನು ಕೆಲಸ ಇಲ್ವಾ? ಅಷ್ಟೊತ್ತಿಂದ ಕೇಳಿಸ್ಕೊಂಡೆ, ಬರೀ ಸೈಲೆನ್ಸ್. ನಿಂಗೇನಾದ್ರು ಕೇಳಿಸ್ತಾ? ಇವಾಗ ಕೇಳಿಸುತ್ತೆ, ಬನ್ನಿ.
ಮಾಡಿ. ಇಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅದು ವೇದಾಂತ್, ನಾನ್ ಬರ್ತಾ ಇದ್ನಾ, ನಾನ್ ಹೋಗ್ತಾ ಇದ್ನಾ, ಇವಳು ಎಡುತ್ತಾ ಇದ್ನು, ನಾ ಬೀಳ್ತಾ ಇದ್ನಾ. ನಿಮ್ಮಿಬ್ರಿಗೂ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ಇಬ್ರು ಡೋರ್ಗೆ ಕಿವಿ ಕೊಟ್ಟು ಕಲ್ ಕೇಳಿಸ್ಕೊತಿದ್ರಿ ಅಲ್ವಾ? ಅಣ್ಣ ಅದು ನೀನು ನಾನು ನಡೀರಿ. ಯಾವ ಕತೆ ಕಟ್ಟೋ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ ರೂಮ್ಗೆ ಹೋಗಿ ಸೇರ್ಕೊಳ್ಳಿ. ಆದ್ಯಾಗೂ ನನ್ನ ಮೇಲೆ ಡೌಟ್ಸ್ ಬಂದಿದೆ ಅನ್ಸುತ್ತೆ. ನನ್ನ ರೂಮಲ್ಲಿ ನನಗೆ ಪ್ರೈವಸಿ ಇಲ್ದಾಗಾಯ್ತಲ್ಲ. ನಾನು ಸುಮ್ಮನೆ ಹೇಳಿದಲ್ಲ ಆ ವಿಷಯ ಆಲ್ ದ ಲಕ್ ಇನ್ ದ ವರ್ಲ್ಡ್ ಅಂತ. ಇದಕ್ಕೆ ಅಲ್ಲಿ ಅದು ಸ್ವಲ್ಪ ಜೋಪಾನವಾಗಿ ಜೋಡಿಸಿ. ಹ್ಞೂ ಅಮ್ಮ. ರಾಜಾ, ನೀನ್ ಯಾಕಪ್ಪ ಇದನ್ನೆಲ್ಲ ಮಾಡ್ತಿದ್ಯಾ? ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀಯ. ಹೋಗಿ ಮಲಕ್ಕೋ. ಅಮ್ಮ, ಇವತ್ತು ಅಂತ ಓಡಾಟ ಆಗಲಿ ಬಿಸ್ನೆಸ್ ಆಗಲಿ ಆಗಿಲ್ಲ. ಅದಿತಿ ಅವ್ರನ್ನ ಅವ್ರ ಫ್ರೆಂಡ್ ಅವ್ರ ಮನೆ ಕರ್ಕೊಂಡು ಬಂದೆ. ಅದಾದ್ಮೇಲೆ 4 ಟ್ರಿಪ್ ಇತ್ತು, ಅದು ಕೂಡ ತುಂಬಾ ಹತ್ರ. ತುಂಬಾ ಟ್ರಾವೆಲ್ ಏನು ಮಾಡಿಲ್ಲ. ಆದ್ರೂ ಮನೇಲಿ ಇರೋ ತರ ಆಗಲ್ಲ ಅಲ್ವಪ್ಪ, ಸುಸ್ತಾಗೇ ಆಗಿರುತ್ತೆ. ಆದ್ರೆ ಹಬ್ಬ ವರ್ಷಕ್ಕೆ ಒಂದೇ ದಿನ ಅಲ್ವಮ್ಮ ಬರೋದು. ಹಬ್ಬದ ಪ್ರಿಪರೇಷನ್ ಅಲ್ಲೇ ಮಜಾ ಇರೋದಲ್ವಾ? ಅಮ್ಮ, ನಿಮ್ಮ ಆಫೀಸಲ್ಲಿ ಸಾರ್ಥಕ್ನ ವೇದಾಂತ್ನೆಲ್ಲ ಕರೆದಿದ್ಯಾ ಅಲ್ವಾ? ಹ್ಞೂ ನಮ್ಮ ಕರ್ದಿದ್ದೀನಿ. ನಾಳೆ ಹಬ್ಬಕ್ಕೆ ಕರೆಯೋಕೆ ಅಂತ ಅಪ್ಪ ಬೀಗರ ಮನೆಗೆ ಹೋಗಿದ್ದಾರೆ. ಇನ್ನೇನ್ ಬರೋ ಹೊತ್ತಾಯ್ತು. ಎಲ್ಲ ಅಂದ್ಕೊಂಡ ಹಾಗೆ ಆದ್ರೆ ನೀನು ನನ್ನ ಕಡೆಯಿಂದನೂ ವೇದಾಂತ್ ಅವ್ರ ಅಪ್ಪನ ಬೀಗ್ರು ಅಂತಾನೆ ಕರಿಬೇಕು. ಗುಂಡ ಗುಂಡಿ ಗುಂಡ ಗುಂಡಿ ಗುಂಡ ಗುಂಡಿ. ಎಷ್ಟು ಮುದ್ದಾಗಿದೆ. ಈ ಸಲ ನಮ್ ಬೀದಿಲ್ ನಡೆಯೋ ಗೊಂಬೆ ಕಾಂಪಿಟಿಷನ್ ಅಲ್ಲಿ ನಮ್ಗೆ ಫಸ್ಟ್ ಪ್ರೈಸ್.